ಬೆಂಗಳೂರು ಯಶವಂತಪುರ ಮಾರ್ಕೆಟ್ನ ರೇಟ್ನ ತಿಳಿತಾ ಹೋಗೋಣ. ಹಾಗೆಯೇ ಇವತ್ತು ಅರೈವಲ್ಸ್ ಕೂಡ ಕಡಿಮೆ ಬಂದಿದೆ. ಅದ್ರ ಜೊತೆಗೆ ನಿಮಗೆ ಯಾರಿಗಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬಂದು ವಿಸಿಟ್ ಮಾಡ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 17/4/2025 ಗುರುವಾರ. ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಹಾಗಾದರೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಆಲೂಗಡ್ಡೆ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. 15, 16, 17 ರೂಪಾಯಿ ತನಕ ಟಾಪ್ ರೇಟ್ ಇತ್ತು. ಆದರೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿದೆ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 14 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1400 ರೂಪಾಯಿಗೆ ನಿಮಗೆ ಇದು ಸಿಗ್ತಾ ಇದೆ. ಇದು 17 ರೂಪಾಯಿ kg ಇದೆ, 17 ರುಪೀಸ್. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ ನಿಮಗಿದು. ಸೊ ಯಶವಂತಪುರ ಮಾರ್ಕೆಟ್ಗೆ ಡೈರೆಕ್ಟಾಗಿ ಬಂದರೆ ಜಾಸ್ತಿ ವೆರೈಟೀಸ್ನ ನೋಡ್ಬೋದು. ಇದು 19 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1900 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 17 ರೂಪಾಯಿ kg ಇದೆ, 17 ರುಪೀಸ್. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ನಿಮಗೆ ಸಿಗತ್ತೆ. ನಿಮಗೆ ಮಾರ್ಕೆಟ್ಗೆ ಬರೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು 18 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ಸೊ ಇಲ್ಲಿವರೆಗೂ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡಿದ್ವಿ. ಇದರಲ್ಲಿ ಟಾಪ್ ರೇಟ್ ಬಂದುಬಿಟ್ಟು ಆಲೂಗಡ್ಡೆ 17, 18, 19 ರೂಪಾಯಿ ತನಕ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 30 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 3000 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಬಹುದು ಶುಂಠಿ ಕೂಡ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 22 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೂ ಕೂಡ 22 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಸೊ ನೋಡಬಹುದು ಶುಂಠಿ ಕೂಡ ಚೆನ್ನಾಗಿ ಡ್ರೈ ಆಗಿರುವಂಥ ಶುಂಠಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದೆ. ಹಾಗೆಯೇ ನಿಮಗೆ ಮಾರ್ಕೆಟಿಗೆ ಬರೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 35 ಇದೆ. ಇದು 1 ಕ್ವಿಂಟಲ್ಗೆ 3500 ರುಪೀಸ್ ಆಗುತ್ತೆ. 35 ರುಪೀಸ್ ಪರ್ kg ನಿಮಗಿದು ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ನಿಮಗೆ ಮಾರ್ಕೆಟ್ಗೆ ಬರೋದ್ರಿಂದ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯಾವ ರೀತಿ ರೇಟ್ನ ಮಾತಾಡ್ತಾರೆ ಏನು ಎಲ್ಲದ್ರ ಬಗ್ಗೆನೂ ನೀವು ತಿಳ್ಕೊಬಹುದು. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 25 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2500 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಇದು 30 ರುಪೀಸ್ kg ಇದೆ. ಇದು 1 ಕ್ವಿಂಟಲ್ಗೆ 3000 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟು. ಸೊ ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ 45 ರುಪೀಸ್ ಪರ್ kg ನಿಮಗಿದು ಸಿಗ್ತಾಯಿದೆ. 45 ರೂಪಾಯಿ ಪರ್ kg ಸಿಗುತ್ತೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 85 ರೂಪಾಯಿ kg ಇದೆ. 85 ರುಪೀಸ್ ಪರ್ kg ನಿಮಗೆ ಸಿಗ್ತಾ ಇದೆ. ಬಿಗ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ 85 ರೂಪಾಯಿಗೆ ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 75 ರೂಪಾಯಿ kg ಇದೆ. 75 ರುಪೀಸ್ ಪರ್ kg ಸಿಗ್ತಾ ಇದೆ. ಸೊ ನಿಮ್ಗೆ ನೋಡಿಕೊಂಡು ನೀವು ತೊಗೊಳ್ಬಹುದು. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 80 ರೂಪಾಯಿ kg ಇದೆ. ನೋಡಬಹುದು ಸೈಜ್ ಕೂಡ ನಿಮಗೆ ಕೈಯಲ್ಲಿ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ. ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 130 ರೂಪಾಯಿ kg ಇದೆ. ಬಿಗ್ ಸೈಜಲ್ಲಿ ಓವರ್ ಬಿಗ್ ಸೈಜ್ ಇದೆ. ಇದು ನೋಡಬಹುದು. ಇದು 130 ರೂಪಾಯಿ ಪರ್ kg ನಿಮಗಿದು ಸಿಗ್ತಾ ಇದೆ. ಯಶವಂತಪುರ ಮಾರ್ಕೆಟ್ನ ಇವತ್ತಿನ ರೇಟು ಇದು. ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 140 ರೂಪಾಯಿ kg ನಡೀತಾ ಇದೆ. ಸೊ ಇದು ಕೂಡ ಸೈಜ್ಗಳನ್ನ ನೋಡಬಹುದು. ಓವರ್ ಬಿಗ್ ಸೈಜಲ್ಲಿದ್ದಾವೆ. ಇದು ಕೂಡ ನಿಮಗೆ 140 ರೂಪಾಯಿಗೆ ಪರ್ kg ಸಿಗ್ತಾ ಇದೆ. ಸೊ ನಿಮಗೆ ಒಂದು ಅರ್ಧ ಕ್ವಿಂಟಲ್ ಅಥವಾ ಕ್ವಿಂಟಲ್ ಬೇಕು ಅಂದ್ರೂ ತೊಗೊಂಡು ಹೋಗಬಹುದು. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 120 ರೂಪಾಯಿ ಪರ್ kg ಸಿಗ್ತಾ ಇದೆ. 120 ರೂಪಾಯಿ ಸೈಜ್ಗಳನ್ನ ನೀವು ಗಮನಿಸಬಹುದು. ಹಿಡಿದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದಾರೆ. ಡೌಟ್ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಟಾಪ್ ರೇಟ್ ಬಂದುಬಿಟ್ಟು 140 ರೂಪಾಯಿ ತನಕ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇವಾಗ ನಾವು ತುಂಬ ಮುಖ್ಯವಾಗಿ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 6 ರೂಪಾಯಿ kg ಇದೆ. ಕೇವಲ 6 ರೂಪಾಯಿ ಪರ್ kg. ಇದು 1 ಕ್ವಿಂಟಲ್ಗೆ 600 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಇವತ್ತಿನ ಮಾರ್ಕೆಟ್ನಲ್ಲಿ 5-6 ರೂಪಾಯಿಂದ ಈರುಳ್ಳಿ ರೇಟು ಶುರುವಾಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೂ ಕೂಡ 6 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ ನಿಮಗೆ 650 ರೂಪಾಯಿ ಆಗುತ್ತೆ. ನೋಡಬಹುದು ಈರುಳ್ಳಿ ಕೂಡ ನೀವು ಮಿಕ್ಸ್ ಇದೆ.
ತುಂಬ ಚಿಕ್ಕ ಸೈಜಲ್ಲಿದ್ದಾವೆ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 9 ರೂಪಾಯಿ kg ಇದೆ. ಇದು ಕೂಡ ಮಿಕ್ಸ್ ಇದೆ, ಸಿಪ್ಪೆ ಕೂಡ ಸ್ವಲ್ಪ ಡ್ರೈ ಆಗಿರೋ ಥರ ಏನು ಕಾಣಿಸ್ತಾ ಇಲ್ಲ, ಹಾಗಾಗಿ ನಿಮಗೆ 9 ರೂಪಾಯಿಗೆ ಸಿಗ್ತಾ ಇದೆ ಇದು 1 kgಗೆ. ಹಾಗೆ 1 ಕ್ವಿಂಟಲ್ಗೆ 900 ರೂಪಾಯಿ ಆಗುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 11 ರೂಪಾಯಿ kg ಇದೆ. ಇದು ಕೂಡ ಮಿಕ್ಸ್ ಇದೆ. ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ಈರುಳ್ಳಿ ಸೈಜ್ಗಳನ್ನ ನೀವು ಗಮನಿಸ್ಕೊಳ್ಳಿ. ಹಾಗೆಯೇ ನಿಮಗೆ ಅರ್ಧ ಕ್ವಿಂಟಲ್ ಬೇಕು ಅಂದ್ರೂ ನಿಮಗೆ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ 9 ರೂಪಾಯಿ kg ಇದೆ. ಇದು ಕೂಡ ಮಿಕ್ಸ್ ಇದೆ. ಇದು 900 ರೂಪಾಯಿಗೆ ನಿಮಗೆ ಇದು ಸಿಗ್ತಾ ಇದೆ. ಚೆನ್ನಾಗಿ ಡ್ರೈ ಆಗಿದೆ ಇದು, ಬಟ್ ಮಿಕ್ಸ್ ಇದೆ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ನೆಕ್ಸ್ಟು ನೋಡ್ತಾ ಇರುವಂತಹ ಈರುಳ್ಳಿಗೆ 10 ರೂಪಾಯಿ kg ಇದೆ. 10 ರುಪೀಸ್ ಪರ್ kg ಇದೆ. ಇದು ಕೂಡ ನಿಮಗೆ ಮಿಕ್ಸಲ್ಲೇ ಸಿಗುತ್ತೆ. ಇದು 1 ಕ್ವಿಂಟಲ್ಗೆ 1050 ರೂಪಾಯಿ ಆಗುತ್ತೆ. ನೋಡಬಹುದು ನೀವು, ಈರುಳ್ಳಿ ಕೂಡ ಬಿಗ್ ಸೈಜಲ್ಲೇ ಇದ್ದಾವೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ 12 ರೂಪಾಯಿ kg ಇದೆ. ಇದು ಕೂಡ ಬಿಗ್ ಸೈಜಲ್ಲಿದೆ, ಅಂದರೆ ಮೀಡಿಯಮಲ್ಲಿದೆ. ಇದು 1 ಕ್ವಿಂಟಲ್ಗೆ 1250 ರೂಪಾಯಿ ಆಗುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೂ ಕೂಡ 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ಆಗುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 14 ರೂಪಾಯಿ kg ಇದೆ. 14 ರುಪೀಸ್. ಇದು 1 ಕ್ವಿಂಟಲ್ಗೆ 1400 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಕೇವಲ 14 ರೂಪಾಯಿಗೆ ನಿಮಗಿದು ಇವತ್ತಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 11 ರೂಪಾಯಿ kg ಇದೆ. ಇದು ಬಿಗ್ ಸೈಜು ಮತ್ತು ಸ್ಮಾಲ್ ಸೈಜ್ ಮಿಕ್ಸ್ ಇದೆ. ಇದು 1 ಕ್ವಿಂಟಲ್ಗೆ 1150 ರೂಪಾಯಿ ಆಗುತ್ತೆ. ನೋಡಬಹುದು, ಈರುಳ್ಳಿ ಕೂಡ ನಿಮಗೆ 2 ಮಿಕ್ಸಲ್ಲಿ ತೋರಿಸ್ತಾ ಇದ್ದಾರೆ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಸೊ ಇಲ್ಲಿವರೆಗೂ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನಾವು ಗಮನಿಸಿದ್ವಿ. ಅದರಲ್ಲಿ ನಿಮಗೆ 14, 15, 16 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ನಿಮಗೆ ಜಾಸ್ತಿ ವೆರೈಟೀಸ್ನ ನೋಡ್ಬೋದು. ನಿಮಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. 9 o'clock ಒಳಗಡೆ ಬನ್ನಿ. ಇವಾಗ ನಾವು ಯಶವಂತಪುರ ಮತ್ತು ದಾಸವಾಳಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು 40,744 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 15,070 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ಕು 3,836 ಬ್ಯಾಗ್ಸ್ ಬಂದಿದೆ. ಜಿಂಜರು 509 ಬ್ಯಾಗ್ಸ್ ಬಂದಿದೆ. ಟೋಟಲ್ ಎಷ್ಟು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಟೋಟಲ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬಹುದು. ರೈತರು ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ನೀವು ತರಬೇಕು ಅಂದರೆ ಭಾನುವಾರ ರಜೆ ಇರುತ್ತೆ, ಉಳಿಕೆ ಎಲ್ಲ ದಿನವೂ ನೀವು ತರಬಹುದು. ಹಾಗೆ 9 o'clock ಒಳಗಡೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ 9 o'clock ನಂತರ ನಿಮಗೆ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ತಂದಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ಹಾಕಿಬಿಟ್ಟು ನೀವು ಮಾರಾಟ ಮಾಡಬಹುದು. ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.